ಎಚ್ಡಿಕೆ ಕುಟುಂಬದ ವಿರುದ್ಧ ಜಮೀನು ಒತ್ತುವರಿ ಆರೋಪ ಏನು ಕೇಳಿ ಬಂದಿದೆಯಲ್ಲ, ಈ ಆರೋಪದ ಬಗ್ಗೆ ತೀವ್ರ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಿದೆ ದಳಪತಿಗಳು. ಹಾಗಾಗಿ 40 ವರ್ಷದ ದಾಖಲೆಗಳನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಸಂಗ್ರಹಿಸಿದ್ದಾರೆ. 40 ವರ್ಷದ ದಾಖಲೆ, ಕಂಪ್ಲೀಟ್ ದಾಖಲೆಯನ್ನ ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಆಪ್ತರಿಂದ ದಾಖಲೆಯನ್ನ ಸಂಗ್ರಹ ಕಾರ್ಯ ಮಾಡಿಸಿದ್ದಾರೆ. ಖಾಸಗಿ ಸರ್ವೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿಸಿದ್ದಾರೆ. ಅಂದ್ರೆ ಈ ಜಾಗ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಏನು ಹೇಳ್ತಾ ಇದ್ದಾರಲ್ಲ, 14 ಎಕರೆಗೂ ಅಧಿಕ ಜಾಗ, ಆ ಜಾಗ ತಮ್ಮ ಹೆಸರಲ್ಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಇದು. ಈ ಬಗ್ಗೆ ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಅವರಿಂದ. ಮಂಜುನಾಥ್, ಕುಮಾರಸ್ವಾಮಿ ಅವರು ಸರ್ವೆ ಕಾರ್ಯ ಆರಂಭ ಆದ ನಂತರ ಒತ್ತುವರಿ ಮಾಡಿಕೊಂಡಿರೋ ಜಾಗ ತೆರವು ಕಾರ್ಯ ಆರಂಭವಾದ ನಂತರ 40 ವರ್ಷದ ದಾಖಲೆಯನ್ನ ರೆಡಿ ಮಾಡಿಕೊಂಡಿದ್ದಾರಂತೆ. ಈ ಬಗ್ಗೆ ಹೊರಗಡೆ ಮಾಹಿತಿ, ಪ್ರೆಸ್ ಮೀಟ್ ಮಾಡೋ ಮೂಲಕ ಮಾಹಿತಿಯನ್ನ ಅವರೇ ಕೊಡ್ತಾರಾ, ನಿಖಿಲ್ ಕಡೆ ಕೊಡಿಸ್ತಾರಾ, ಆಪ್ತರ ಕಡೆ ಕೊಡಿಸ್ತಾರಾ, ಏನ್ ಮಾಹಿತಿ ಇದೆ ಈ ಬಗ್ಗೆ? ಸಭಾ ಏನು ಕೇತಗಾನಹಳ್ಳಿಯ ಒಂದು ಏನು ತಮ್ಮ ತೋಟದ ಮನೆ ಇದೆ, ಇಲ್ಲಿ ಸರ್ಕಾರ ಒಂದು ಏನು ಸರ್ವೆ ಕಾರ್ಯ ಮಾಡಿತು. ಹೈಕೋರ್ಟ್ ಆದೇಶದಂತೆ ಸುಮಾರು 14 ಎಕರೆ ಅದಕ್ಕೂ ಹೆಚ್ಚಂತೆ ಒಂದು ಏನು ಒತ್ತುವರಿ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು. ಇದನ್ನು ಸರ್ವೆ ಮಾಡಿ ಈಗಾಗಲೇ ಅಧಿಕಾರಿಗಳು ಒಂದಷ್ಟು ಮಾರ್ಕ್ ಮಾಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಇದು ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ತಲೆನೋವನ್ನು ಕೂಡ ತರಿಸಿರುವಂಥದ್ದು. ಯಾಕಂದರೆ ಆ ಒಂದು ತೋಟದಲ್ಲಿ ಈಗಾಗಲೇ ಒಂದಷ್ಟು ಬೆಳೆಗಳನ್ನು ಕೂಡ ಬೆಳೆದಿರುವಂಥದ್ದು, ಜೊತೆಗೆ ತಾವು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿರುವಂಥದ್ದು. ತಮ್ಮ ಮೇಲಿರುವಂಥ ಈ ಒಂದು ಆರೋಪಕ್ಕೆ ಸ್ಪಷ್ಟನೆ ಕೊಡಬೇಕು, ಜೊತೆಗೆ ಈ ಒಂದು ಮುಜುಗರದಿಂದ ಪಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದಷ್ಟು ರಣತಂತ್ರಗಳನ್ನು ಮಾಡಿಸ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು 1986ರಲ್ಲಿ ಈ ಒಂದು ಜಮೀನನ್ನು ಖರೀದಿ ಮಾಡಿದ್ರು, ಆ ಒಂದು ಸಂಬಂಧಪಟ್ಟಂತೆ ದಾಖಲೆಗಳೇನಿದೆ ಅದೆಲ್ಲವನ್ನು ಕೂಡ ಹುಡುಕುವಂಥ ಕೆಲಸವನ್ನು ಕೈ ಹಾಕಿರುವಂಥದ್ದು. ಪ್ರಮುಖವಾಗಿ ತಮ್ಮ ಬಳಿ ಇರುವಂಥ ದಾಖಲೆ ಆಗಿರ್ಬೋದು, ಜೊತೆಗೆ ಸರ್ಕಾರದಿಂದ ಹೊಸ ಒಂದು ಪಾಣಿ ಆಗಿರ್ಬೋದು, ಮುಟೇಷನ್ ಆಗಿರ್ಬೋದು, ಈ ಎಲ್ಲ ದಾಖಲೆಗಳನ್ನು ಈಗಾಗಲೇ ತಮ್ಮ ಆಪ್ತರ ಮುಖಾಂತರ ಸಂಗ್ರಹಿಸಿರುವಂಥದ್ದು. ಜೊತೆಗೆ ಏನು ತಾವು ಕೂಡ ಒಂದು ಸರ್ವೆಯನ್ನು ಕೂಡ ಮತ್ತೆ ಮಾಡಿಸಿರುವಂಥದ್ದು. ಯಾಕಂದರೆ ಸರ್ಕಾರಿ ಸರ್ವೆ ಒಂದು ಕಡೆ ಆದರೆ ತಾವು ಕೂಡ ಖಾಸಗಿಯಾಗಿ ಒಂದು ಸರ್ವೆ ಮಾಡಿಸಿ ಎಷ್ಟು ಜಮೀನು ತನ್ನ ದಾಖಲೆಗಳ ಪ್ರಕಾರ ಇದೆ, ಎಷ್ಟು ಜಮೀನು ಮಿಸ್ ಆಗಿದೆ, ಈ ಎಲ್ಲದ್ರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಕೊಂಡಿರುವಂಥದ್ದು. ಇನ್ನೇನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಸ್ಪಷ್ಟನೆ ನೀಡಬಹುದು, ಅಥವಾ ತಮ್ಮ ಪುತ್ರ ನಿಖಿಲ್ ಮುಖಾಂತರ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲ ದಾಖಲೆಗಳನ್ನು ಮುಂದೆ ಇಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ತಾವೇ ಮಾಡಿಸಿದಂಥ ಸರ್ವೆಯಲ್ಲಿ 3 ಎಕರೆ ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಈಗಾಗಲೇ ಸರ್ಕಾರಕ್ಕೂ ಕೂಡ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದು ತಮ್ಮ ಒಂದು ಜಾಗದಲ್ಲಿ ಏನು ಹೆಚ್ಚುವರಿ ಜಮೀನಿದೆ ಅದನ್ನು ತಾವು ತೆಗೆದುಕೊಳ್ಬೋದು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಜನರ ಮುಂದಿಟ್ಟು ತಾವು ಒತ್ತುವರಿ ಮಾಡಿಲ್ಲ, ಒತ್ತುವರಿ ಮಾಡಿದರೆ ಈಗಾಗಲೇ ಸರ್ಕಾರಕ್ಕೂ ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ ಅನ್ನೋ ಮುಖಾಂತರ ಈ ಎಲ್ಲ ವಿಚಾರಗಳಿಗೂ ಕೂಡ ಕ್ಲಾರಿಟಿ ಕೊಡುವಂಥ ಮುಖಾಂತರ ಈ ಒಂದು ಏನು ಆರೋಪದಿಂದ ಕ್ಲೀನ್ ಚೀಟ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರಗಳನ್ನು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಮಾಡಿಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.